ಬೆಳವಣಿಗೆಗಳ ನಡುವೆಯೂ ಕೂಡ ಸಿಎಂ ಪರವಾಗಿ ಡಿಸಿಎಂ ಪರವಾಗಿ ಬ್ಯಾಟ್ ಬೀಸೋರ ಸಂಖ್ಯೆ ಏನು ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಿಲ್ಲ. ಡಿಸಿಎಂ ವಾರ್ನಿಂಗ್ ನಡುವೆಯೂ ಕೂಡ ನಿಲ್ತಾ ಇಲ್ಲ ಹೇಳಿಕೆ. ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯ ಜನಮೆಚ್ಚಿದ ಮುಖ್ಯಮಂತ್ರಿ. ಕಲಬುರಗಿಯಲ್ಲಿ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಾವು ಶಿಸ್ತಿನಿಂದ ಇರಬೇಕು. ನಮ್ಮ ಡಿಸಿಎಂ ಹೇಳಿದ್ದಾರೆ, ಬದಲಾವಣೆ ಇದ್ರೆ ಹೈಕಮಾಂಡ್ ಮಾಡುತ್ತೆ, ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಕಲಬುರಗಿಯಲ್ಲಿ ಶಾಸಕರಾದಂತಹ ಅಜಯ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಪ್ರಶ್ನೆನೇ ಬರಲ್ಲ. ಹೆಂಗ್ ಬರ್ತದೆ ಪ್ರಶ್ನೆ? ಸಿಎಂ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ನಾವು ಹೇಳಿದೀವಿ ಅದೇ ಕೆಲಸ ಅವ್ರು ಏನೇನು ನಾವು ಹೇಳಿದೀವಿ ಎಲ್ಲಾ ಗ್ಯಾರಂಟಿಗಳ ಬಗ್ಗೆ ನಾವು ಏನ್ ಹೇಳಿದೀವಿ ಎಲ್ಲ ಅನುಷ್ಠಾನ ಮಾಡಿದ್ದೀವಿ. 2013ರಿಂದ 2018ವರೆಗೆ ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ. ಹೈಕಮಾಂಡು ಕೂಡ ಅವರು ಮಾಡಿರುವಂತಹ ಒಂದು ಕೆಲಸವನ್ನು ಗುರುತಿಸಿ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಬದಲಾವಣೆ ಪ್ರಶ್ನೆನೇ ಬರಲ್ಲ. ಎಲ್ಲಾ ಶಾಸಕರು ಅವರು ಮಾಡ್ತಕ್ಕಂಥ ಒಂದು ಕೆಲಸಗಳ ಬಗ್ಗೆ ಬಹಳ ಸಂತುಷ್ಟರಾಗಿದ್ದಾರೆ. ಇದು ವಿರೋಧ ಪಕ್ಷದವರು ಏನು ಹೇಳಕ್ಕಾಗಲ್ಲ ಅಂತ ಈ ತರ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಈ ವಿಷಯಗಳ ಬಗ್ಗೆ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ನಮ್ಮ ಹೈಕಮಾಂಡ್ ನನ್ನ ಪಕ್ಷದಲ್ಲಿ ಹೈಕಮಾಂಡು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರ ಒಂದು ತೀರ್ಮಾನ ಕೊನೆಯದಾಗಿರ್ತದೆ. ಏನು ಅದ್ರ ಬಗ್ಗೆ ಏನು ಇವಾಗಂತೂ ಏನು ಚರ್ಚೆ ಆಗಿಲ್ಲ. ಉಪಮುಖ್ಯಮಂತ್ರಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು. ಏನಾದರೂ ಇದ್ರ ಬಗ್ಗೆ ಏನಾದರೂ ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕಂತ ಇದ್ರೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದ್ದಾರೆ. ನಮ್ಮ ಹೈಕಮಾಂಡ್ ಕೂಡ ಬಹಳ ಬಲಿಷ್ಠವಾಗಿದ್ದಾರೆ. ಇವಾಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ವಿರೋಧ ಪಕ್ಷದಲ್ಲಿ ಇವಾಗ ಪಾರ್ಲಿಮೆಂಟಲ್ಲಿ LOP ಆಗಿರುವಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆ ಒಂದು ಮಟ್ಟಕ್ಕೆ ತೀರ್ಮಾನ ಆಗ್ತದೆ. ನಾವೆಲ್ಲ ಏನಿದ್ರು ಕೂಡ ಎಲ್ಲರೂ ನಾವು ಶಿಸ್ತಿನ ಸಿಪಾಯಿಯಾಗಿ ಅವರ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಮುಂದೆ ಬರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಬಣಸಂಘರ್ಷ ಆಗ್ತಾ ಇದೆ. ಹೇಳಿಕೆಗಳು ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇದೆ. ಈಗ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಹೆಚ್ಚುವರಿ ಡಿಸಿಎಂ ವಿವಾದದ್ದೇ ಚರ್ಚೆ ಆಗ್ತಾ ಇದೆಯಂತೆ. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ. ರಾಜಧರ್ಮವನ್ನ ಪಾಲಿಸಿ, ಸಚಿವರನ್ನ ನಿಯಂತ್ರಿಸಿ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ಕೊಟ್ಟಿದ್ರು AICC ಅಧ್ಯಕ್ಷ ಖರ್ಗೆ ಅವರು. ಇವತ್ತು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ DCM DK ಶಿವಕುಮಾರ್ ಅವರು. ಹೆಚ್ಚುವರಿ DCM ಗೊಂದಲ, KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಒಂದು ಗಹನವಾದಂತಹ ಚರ್ಚೆ ಆಗಿದೆಯಂತೆ. ಸೋನಿಯಾ ರಾಹುಲ್ ಸಲಹೆ ಪಡೆಯೋದಾಗಿ ಹೇಳಿ ಕಳುಹಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ, AICC ಅಧ್ಯಕ್ಷರು. ಹಾಗಾಗಿ ಹೈಕಮಾಂಡ್ ಈ ರೀತಿಯ ಬೆಳವಣಿಗೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಹೇಳಿಕೆಗಳ ಈ ಸರಣಿ ಹೇಳಿಕೆಗಳ ವಿಚಾರಕ್ಕೆ ಯಾವ ರೀತಿಯ ಮದ್ದನ್ನ ಅರಿಯುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಬಟ್ ಇಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇರುವಂಥದ್ದು, ಹಿಮಾಚಲ ಪ್ರದೇಶದಲ್ಲಿ ಇದೇ ರೀತಿಯ ಬಣಸಂಘರ್ಷ ನಿರ್ಮಾಣವಾದಾಗ ಇದೇ DK ಶಿವಕುಮಾರ್ ನಿಯೋಗ ಅಲ್ಲಿ ಹೋಗಿ ಬಣಸಂಘರ್ಷಕ್ಕೆ ಮದ್ದರಿಯುವಂತಹ ಕೆಲಸವನ್ನು ಮಾಡಿತ್ತು. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೇಳಿಕೆಗಳ ಮೂಲಕ ಬಣಸಂಘರ್ಷ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ವಾರ್ನಿಂಗ್ ಕೊಟ್ಟರೂ ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇದು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.